ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಲಿ ನಾನು ಸೋನು ಗೌಡ ಅವ್ರ ಬಗ್ಗೆ ಮಾತಾಡ್ತೀನಿ. ನಾನು ಆಗಲೇ ಸೋನು ಗೌಡ ಅವ್ರ ಬಗ್ಗೆ 2 ವಿಡಿಯೋಸ್ ಮಾಡಿದ್ದೆ. ಅದರಲ್ಲಿ ನಾನು ಸೋನು ಗೌಡ ಅವ್ರ ಬಗ್ಗೆ ನಿಜವಾಗ್ಲೂ ಸ್ವಲ್ಪ ನೆಗೆಟಿವ್ ಆಗೇ ಮಾತಾಡಿದ್ದೀನಿ ಅಂತ ಹೇಳ್ಬೋದು. ಅವ್ರು ಮಾಡಿರೋದು ತಪ್ಪು. 15 ವಿಡಿಯೋಸ್ ಮಾಡಿದ್ದಾರೆ, ರೆವೆನ್ಯೂಗೋಸ್ಕರ ಮಾಡಿದ್ದಾರೆ. ಇದೆಲ್ಲ ಬೇಕಾಗಿತ್ತಾ ಚಿಕ್ಕ ಹುಡುಗಿನ ಇಟ್ಕೊಂಡು? ಅವ್ರಿಗೆ ಆಗಲೇ ಅಷ್ಟು ರೆವೆನ್ಯೂ ಬರ್ತಿರ್ಬೇಕಾದ್ರೆ ಇದನ್ನೇ ದುರಾಸೆ ಅನ್ನೋದು, ಈ ಥರ ಎಲ್ಲ ನಾನು ಮಾತಾಡಿದ್ದೆ ನನ್ನ ವಿಡಿಯೋಲಿ. ಈಗ ನಾನು ಮಾತಾಡಿರೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ಸ್ವಲ್ಪ ಬೇಜಾರಾಯ್ತು. ಈಗ ತಾನೇ ನಾನು ಕಿರಿಕೀರ್ತಿ ಅವರು ಇಂಟರ್ವ್ಯೂ ಮಾಡಿರೋದನ್ನ ನೋಡಿದೆ. ಅವ್ರ ಅಮ್ಮನ್ನ ಮತ್ತೆ ಸೋನು ಅವರ ಅಮ್ಮನ್ನ ಇಬ್ಬರನ್ನು ಕೂರಿಸಿ ಕಿರಿಕೀರ್ತಿ ಅವರು ಇಂಟರ್ವ್ಯೂ ಮಾಡಿದ್ದಾರೆ. ಅದರಲ್ಲಿ ಅವರು ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಅಂತ ಹೇಳಿದಾಗ ಸೀರಿಯಸ್ಲಿ ನಾನು ಯಾಕೆ ಹಂಗೆ ಯೋಚನೆ ಮಾಡಲಿಲ್ಲ. ಸುಮ್ಮನೆ ಇವಾಗ ನಮ್ಮ ಇಂಡಿಯನ್ಸ್ ಎಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ನಾನು ಉದ್ಧಾರ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಕದಲ್ಲಿರೋರು ಉದ್ಧಾರ ಆಗಬಾರ್ದು ಅಂತ ನಾವು ಹಂಗೆ ಯೋಚನೆ ಮಾಡಿಬಿಟ್ವಾ ಅಂತ. ಸೋನು ಗೌಡಗೆ ರೆವೆನ್ಯೂ ಬರ್ತಾ ಇದೆ ಅಂತ ನೋಡಿದ್ವಿ ಹೊರತು, ಅಲ್ಲಿ ಇರೋ ಹುಡುಗಿಗೆ ಒಂದು ಒಳ್ಳೆ ಊಟ ಸಿಗ್ತಾ ಇದೆ, ಒಂದು ಒಳ್ಳೆ ಲೈಫ್ ಸ್ಟೈಲ್ ಸಿಗ್ತಾ ಇದೆ. ಮತ್ತು ಸೋನು ಗೌಡ ಅವರು ಸ್ಕೂಲ್ಗೆ ಹೋಗೋದೆಲ್ಲ ವಿಡಿಯೋಸ್ ಹಾಕಿರೋದು. ಸೊ ಆ ಮೂಲಕ ಆದ್ರೂ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಆ ಹುಡುಗಿಗೆ ಅಂತ ಏನು ನಾವು ಯೋಚನೆ ಮಾಡ್ದಕ್ಕೆ ಹೋಗ್ಲಿಲ್ಲ. ಸೋನು ಗೌಡ ಅವ್ರ ರೆವೆನ್ಯೂ ಬರ್ತಿದೆ, ಸೋನು ಗೌಡ ಅವರು ಸುಳ್ಳು ಹೇಳಿದ್ದಾರೆ, ಆ ನ್ಯೂಸ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಅಷ್ಟೇ ಅಲ್ದೇನೆ ಸೋನು ಗೌಡ ಅವ್ರ ಜೈಲಲ್ಲಿ ಹಾಕಿದಾರಲ್ಲ, ಈ ಅಪ್ಪ ಅಮ್ಮ ಏನಿದಾರೋ ಅವರು ಆ ಹುಡುಗಿನ ನೋಡಕ್ ಹೋದಾಗ, ಸೇವಂತಿ ಅನ್ನೋ ಹುಡುಗಿನ ಅವ್ರ ಮಗಳನ್ನ ನೋಡಕ್ ಹೋದಾಗ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ದೇನೆ, ಅಮ್ಮ ಸೇವಂತಿ ಅಕ್ಕ ಬಂದ್ರ ಅಂತೆಲ್ಲ ಕೇಳ್ಬಿಟ್ಟು, ಸೇವಂತಿ ಅಂತೀನಿ, ನಮ್ಮ ಸೋನು ಅಕ್ಕ ಬಂದ್ರ ಮನೆಗೆ, ಜೈಲಿಂದ ಕಳ್ಸಿದ್ರ ಅಂತ ಸೋನು ಅವ್ರ ಬಗ್ಗೆ ಕೇಳುತ್ತಂತೆ. ನನಗೆ ರೀಸೆಂಟಾಗೆ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋದು ಏನಂದ್ರೆ, ಸೋನು ಗೌಡ ಅವರು ನೋಡಿತಾ ಇದ್ರು, ನಾಯಿ ಕಚ್ಚಿದ್ರು ಕೂಡ ಟ್ರೀಟ್ಮೆಂಟ್ ಕೊಡ್ಸಿರ್ಲಿಲ್ಲ ಅಂತ. ಇದೆಲ್ಲಾನು ಆ ಹುಡುಗಿಗೆ ಸೋನು ಅವರು ನಿಜವಾಗ್ಲೂ ಮಾಡಿದಿದ್ರೆ, ಆ ಮಗು ಸೋನು ಗೌಡ ಅವ್ರನ್ನ ಅವ್ರ ಅಪ್ಪ ಅಮ್ಮ ಭೇಟಿ ಆದಾಗ ಕೇಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳು ಏನೂ ಸುಳ್ಳು ಹೇಳಲ್ಲ, ಅವ್ರ ಮನ್ಸಲ್ಲಿ ಏನೂ ಇರಲ್ಲ, ಇದ್ದಂಗೆ ಹೇಳ್ತಾರೆ. ಎಕ್ಸಾಂಪಲ್ ನಿಮ್ಮ ಮನೆಗೆ ನೋಡ್ರಿ, ಯಾವ್ದಾದ್ರು ಚಿಕ್ಕ ಹುಡುಗರ ಮುಂದೆ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ಹೇಳ್ಬೇಡ ಅಂತ ಹೋದ್ರೆ ಅದು ಹೇಳ್ಬೇಡ ಅಂತ, ಎಷ್ಟು ಚಾಕ್ಲೇಟ್ ಏನ್ ಕೊಟ್ರು ಕೂಡ ಅದು ಪಕ್ಕ ಹೇಳಿರ್ತಾರೆ ಮನೆಯವರಿಗೆ. ಸೊ ಈ ತರ ಇರ್ಬೇಕಾದ್ರೆ ಆ ಸೇವಂತಿ ಅನ್ನೋ ಮಗು ಪಕ್ಕ ಸುಳ್ಳಂತೂ ಹೇಳ್ತಾ ಇಲ್ಲ. ನಮ್ಮ ಅಕ್ಕ ಸೇವಂತಿ ಅಕ್ಕ ನನ್ಗಿಷ್ಟ ಅಂತ ಅಂತೂ ಡ್ರಾಮಾ ಅಂತೂ ಮಾಡ್ತಿರಕ್ಕೆ ಚಾನ್ಸೇ ಇಲ್ಲ. ಸೊ ಈ ತರ ಇರ್ಬೇಕಾದ್ರೆ ನಾವು ಮಾತ್ರ ಸೋನುನ ಅರೆ ಅವಳು ರೆವೆನ್ಯೂಗೋಸ್ಕರ ಮಾಡ್ತಿದ್ದಾಳೆ, ಮತ್ತೆ ಹುಡುಗಿನ ವಿಡಿಯೋಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ, ಈ ಕಡೆ ದತ್ತು ತಗೊಂಡಿಲ್ಲ ಅಂತ ಸುಳ್ಳು ಹೇಳಿದಾಳೆ ಅಂತ. ಹೌದು, ಆಕ್ಚುಲಿ ಸೋನು ಗೌಡ ಅವರು ಸುಳ್ಳೆ ಅಂತ ಹೇಳಿದ್ದು, ಅದನ್ನ ಒಪ್ಕೊಂಡಿದ್ದಾರೆ ಅಂತ ಕೂಡ ಅಂತೆ. ಅವರು ಏನನ್ಕೊಂಡ್ರು ಅಂದ್ರೆ, ಈ ತರ ನ್ಯೂಸ್ ಬರ್ತಿರ್ಬೇಕಾದ್ರೆ ಎಲ್ಲರ ಬಾಯಿ ಮುಚ್ಚಿಸ್ಬೋದು ಅಂತ ನಾನು ಆ ಸುಳ್ಳು ಹೇಳಿದೆ. ಹೌದು, ಅದು ನಿಜಾನೇ, ಬಟ್ ಅದಕ್ಕೋಸ್ಕರ ನನ್ಗೆ ಇಷ್ಟೊಂದು ದೊಡ್ಡ ಶಿಕ್ಷೆನಾ ಅಂತ ಕೇಳ್ತಿದ್ದಾರೆ ಸೋನು ಅವರು. ಇದರಲ್ಲಿ ನಮ್ಗೆ ಅರ್ಥ ಆಗೋದೇನಂದ್ರೆ, ಅವ್ರು ಎಷ್ಟು ಇನ್ನೋಸೆಂಟ್ ಇದ್ರು, ಏನು ರೂಲ್ಸ್ ರೆಗ್ಯುಲೇಷನ್ಸ್ ಏನು ತಿಳ್ಕೊಳ್ದೇನೆ ಮುಂದುವರೆದಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಅವ್ರನ್ನ ಎಲ್ಲೂ ಲಾಯರ್ನು ಕೂಡ ಅವರು ಸೋನು ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ನಿಜವಾಗ್ಲೂ ಕಾಂಟ್ಯಾಕ್ಟ್ ಮಾಡಿದಿದ್ರೆ ಯಾವ ಲಾಯರ್ ಹಿಂಗೆ ಹೇಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಆ ಥರ ಕಾಂಟ್ಯಾಕ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ಆ ಲಾಯರ್ನ ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಡು ಬಂದು ನ್ಯೂಸ್ ಅವರು ಒಂದು ದೊಡ್ಡ ಇಂಟರ್ವ್ಯೂನೇ ಮಾಡಾಕಿರೋರು. ಸೊ ಇನ್ನೂ ಅದು ಆಗಿಲ್ಲ ಅಂದ್ರೆ ಪಾಪ ಅವ್ರು ಅದು ಕಾಂಟ್ಯಾಕ್ಟ್ ಮಾಡಿಲ್ಲ. ಸೊ ಇಲ್ಲಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಇದರಲ್ಲಿ ನನಗೆ ಕಿರಿಕೀರ್ತಿ ಅವ್ರದ್ದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಮಾನವೀಯತೆಯಿಂದ ಯೋಚನೆ ಮಾಡಿದ್ರೆ, ಒಂದು ಮಗುಗೆ ಒಳ್ಳೇದಾಗ್ತಿದೆ ಅಂದ್ರೆ ಇನ್ನೇನ್ ಬೇಕು ನಮ್ಮೆಲ್ಲರಿಗೂ. ಅದಕ್ಕೋಸ್ಕರನೇ ಇವತ್ತು ಯಾರು ಇಂಡಿಯಾ ಅಲ್ಲಿ ಒಂದು ಧೈರ್ಯ ಮಾಡಲ್ಲ, ಒಂದು ಮಗುನ ಕರ್ಕೊಂಡು ಬಂದು ಸಾಕಾಗ್ಲಿ, ಅವ್ರಿಗೆ ಏನಾದ್ರು ಕೊಡ್ಸಕ್ಕಾಗ್ಲಿ, ಏನು ಯಾರು ಧೈರ್ಯನೇ ಮಾಡಲ್ಲ. ಯಾಕಂದ್ರೆ ನಾವೇನ್ ಕೊಡ್ಸಿದ್ರೆ ಅದ್ರಲ್ಲಿ ಏನಿದ್ದು ಆ ಹುಡುಗಿಗೆ ನಾವು ಫ್ರೆಶ್ ಆಗಿ ಕೊಟ್ಟಿದ್ರು, ಅವ್ರಿಗೇನೋ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗಿ ಅದನ್ನ ತಿಂದು ಏನಾದ್ರು ಆಗ್ಬಿಟ್ರು ಅಂದ್ರೆ ಅದು ನಮ್ಮೇಲೆ ಬರುತ್ತೆ, ಆ ಭಯ ಇರುತ್ತೆ. ಸೊ ಜನ ಇಂಡಿಯಾಲಿ ಯಾರು ಹೆಲ್ಪೇ ಮಾಡಕ್ ಹೋಗಲ್ಲ. ಇದೇ ಪ್ರಾಬ್ಲಮ್ ಆಗಿರೋದು ಇಂಡಿಯಾಲಿ ಅಂತ ನನಗೂ ಕೂಡ ಅನ್ನಿಸ್ತು ಅವ್ರ ಇಂಟರ್ವ್ಯೂ ನೋಡಿದಾದ್ಮೇಲೆ. ಅಷ್ಟೇ ಅಲ್ದೇನೆ ಇನ್ನೊಬ್ಬರ ಬಗ್ಗೆ ನಾನು ಈ ವಿಡಿಯೋ ಅಲ್ಲಿ ಮಾತಾಡಕ್ ಇಷ್ಟಪಡೋದು ರಾಕೇಶ್ ಅಡಿಗ ಅವ್ರ ಬಗ್ಗೆ. ಸೀರಿಯಸ್ಲಿ ಫ್ರೆಂಡ್ ಅಂದ್ರೆ ಹಂಗಿರ್ಬೇಕು ಅಂತ ಅನ್ನಿಸ್ತು. ಅವ್ರಿಗೆ ಗೊತ್ತು ಸೋನು ಮಾಡಿರೋದು ತಪ್ಪು ಅಂತ. ತಪ್ಪು ಏನು, ದತ್ತು ತಗೊಂಡಿದೀನಿ ಅಂತ ಸುಳ್ಳೇ ಹೇಳಿರೋದಷ್ಟೇ ಅವ್ರ ತಪ್ಪು. ಅದಾದ್ಮೇಲೆ ಅವರು ನಿಯತ್ತಾಗೇನೆ ಒಂದು ನಾಯಿಗೆ ಬಿಸ್ಕೆಟ್ ಹಾಕ್ಬೇಕಾದ್ರೆ ಸೇವಂತಿನ ಮೀಟ್ ಆಗಿರೋದು, ಮತ್ತೆ ಅವ್ರನ್ನ ನೋಡ್ಕೊಂಡಿರೋದು, ಅವ್ರಿಗೆಲ್ಲ ಕೊಡ್ಸಿರೋದು ಎಲ್ಲ ಆನೆಸ್ಟ್ ಆಗೇ ಅಂತೆ ಮಾಡಿರೋದು. ಅವ್ರು ಸೋನು ಗೌಡ ಅವರು ರಾಕೇಶ್ ಅಡಿಗ ಹತ್ರ ಹೇಳಿದ್ರಂತೆ. ಸೊ ಹೇಳಿರ್ಬೋದು, ಬಟ್ ನನಗೆ ರಾಕೇಶ್ ಅಡಿಗ ಅವರು ಇಲ್ಲಿ ಏನಕ್ಕೆ ಇಷ್ಟ ಆದ್ರು ಅಂದ್ರೆ, 90% ಆಫ್ ದ ಜನ ಸೋನು ಗೌಡ ಅವ್ರ ಮೇಲೆ ತಿರುಗಿ ಬಿದ್ದಿದ್ರು ಕೂಡ ಒಂದು ಫೇಮಸ್ ಹೀರೋ ಆಗಿ ಸೋನು ಗೌಡಗೆ ಸಪೋರ್ಟ್ ಮಾಡೋದಿರುತ್ತಲ್ಲ, ಅದು ತುಂಬಾ ಜೆನ್ಯೂನ್ ಅನ್ನಿಸ್ತು. ಯಾಕಂದ್ರೆ ರಾಕೇಶ್ ಅಡಿಗಾಗೂ ಕೂಡ ಅವ್ರು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಏನು ನೀನ್ ಸೋನು ಗೌಡಗೆ ಸಪೋರ್ಟ್ ಮಾಡ್ತಾ ಇದ್ಯಾ, ಏನ್ ನಡೀತಾ ಇದೆ, ಹಿಂಗೆ ಕೂಡ ಜನ ಮಾತಾಡೋರು ಇದ್ದಾರೆ ಆಕ್ಚುಲಿ ಇಂಡಿಯಾಲಿ. ಆ ತರ ಇರೋ ಅಂದ್ರೆ ನಾನು ಇಂಡಿಯಾನ ಬ್ಲೇಮ್ ಮಾಡ್ಸಲ್ಲ, ಇಂಡಿಯಾಲಿ ಇರೋ ಜನನ ನಿಜವಾಗ್ಲೂ ಇರೋದು ಹಂಗೆ ಮೈಂಡ್ ಸೆಟ್, ನೀವೇನಾದ್ರೂ ಅನ್ಕೊಳ್ಳಿ.
ಸೊ ಆ ಥರ ನೆಗೆಟಿವಿಟಿ ಬರ್ಬೋದಾಗಿತ್ತು ಕೂಡ ರಾಕೇಶ್ ಅಡಿಗ ಅವ್ರಿಗೆ. ಆದ್ರೆ ಅದೇನು ಲೆಕ್ಕಿಸ್ದೆ ನನ್ನ ಫ್ರೆಂಡೇ ಮುಖ್ಯ ಅಂತ ಜೈಲಿಗೆಲ್ಲ ಹೋಗಿ ಸೋನು ಗೌಡ ಹತ್ರ ಮಾತಾಡ್ಕೊಂಡು ಏನಾಯ್ತು ಎತ್ತ ಅಂತೆಲ್ಲ ವಿಚಾರಿಸ್ಕೊಂಡು ಮತ್ತೆ ಕಿರಿಕೀರ್ತಿ ಅವ್ರ ಇಂಟರ್ವ್ಯೂ ಅಟೆಂಡ್ ಆಗಿ ಸೋನು ಗೌಡದ್ ಏನೂ ತಪ್ಪಿಲ್ಲ, ಈ ತರ ತುಂಬಾ ದಾನಗಳೆಲ್ಲ ಮಾಡಿದಾಳೆ, ಮಕ್ಳಿಗೆ ಬಟ್ಟೆ ಕೊಡ್ಸಿದಾಳೆ, ನಾಯಿಗಳನ್ನೆಲ್ಲ ನೋಡ್ಕೊಂಡಿದ್ದಾಳೆ ಅವಳು, ಅದ್ರ ಇದನ್ನ ಯಾವ್ದು ಆಚೆ ಅವಳು ಹೇಳ್ಕೊಂಡಿಲ್ಲ, ಈ ತರ ಮಗು ಬಂದಾಗ ಮಗು ವಿಡಿಯೋ ಮಾಡ್ಬೇಕು ಅಂತ ಅಂದಿದ್ದಕ್ಕೇನೆ ಅವಳು ಮಾಡಿರೋದು, ಅವಳದೇನು ತಪ್ಪಿಲ್ಲ, ಅವಳು ಮಾಡಿರೋದು ಒಂದೇ ಒಂದು ತಪ್ಪು ಅಂದ್ರೆ ಜನ ಈ ಹುಡುಗಿನ ಯೂಸ್ ಮಾಡ್ಕೋತಿದ್ಯಾ ಅಂದಾಗ ಅವ್ರ ಜನನ್ ಬಾಯಿ ಮುಚ್ಚಕ್ಕೋಸ್ಕರ ನಾನು ಇವಳನ್ನ ದತ್ತು ತಗೊಂಡೆ ಅಂತ ಹೇಳಿರೋದು ಅಷ್ಟೇನೆ. ಅವಳು ಮಾತಾಡ್ದಾಗೂ ಅಷ್ಟೇ ಅವಳು ಹಂಗೆ ಅಂದ್ಲು, ದತ್ತು ತಗೊಂಡಿರೋದು ಒಂದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನ ರಾಖಿ ಅಂತ ಅಂದ್ಲು ಅವಳು ಅಂತ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ರು ರಾಕೇಶ್ ಅಡಿಗ. ಸೀರಿಯಸ್ಲಿ ಆ ತರ ಫ್ರೆಂಡ್ ನಮ್ ಲೈಫ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ರಾಕೇಶ್ ಅಡಿಗ ಅವರೇ ಬೇಲ್ಗೆಲ್ಲ ಓಡಾಡ್ತಿರೋದಂತೆ, ಸೋ ಸ್ವೀಟ್ ಅಂತ ಅನ್ನಿಸ್ತು. ನೋಡ್ಬೇಕು ಸೋನು ಗೌಡ ಅವರಿಗೆ ನಿಜವಾಗ್ಲೂ ಶಿಕ್ಷೆ ಆಗುತ್ತಾ, ಯಾಕಂದ್ರೆ ಇದೆಲ್ಲಾನು ಜಡ್ಜ್ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಸೋನು ಗೌಡ ಅವರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಕೂಡ ಈಗ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ಮಾತಾಡ್ತಿರೋದು ಏನಂದ್ರೆ ಆಚೆಗಡೆ ನಿಮ್ಗಂತೂ ಹೆಲ್ಪ್ ಮಾಡಕ್ಕಾಗಲ್ಲ, ಮಾಡ್ತಿರೋರ್ಗು ಬಿಡಲ್ವಾ ಅಂತ ಎಲ್ಲಾನ. ಅಷ್ಟೇ ಅಲ್ಲದೆ ಸೋನು ಎಷ್ಟು ಮುದ್ದೆ ಅಂತ ಮೋಸ್ಟ್ ಆಫ್ ದ ಮೆಂಬರ್ಸ್ ಆಗ್ಲೇ ಅವ್ರು ಯಾರು ಸಬ್ಸ್ಕ್ರೈಬರ್ಸ್ ಇದಾರೋ ಅವ್ರಿಗೆ ಗೊತ್ತಿರುತ್ತೆ. ನನಗ್ ನಿಜ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇದೆ, ಯಾರಿಗೆ ಯಾಕಂಗ್ ಅನಲೈಸ್ ಮಾಡಿದೆ, ರೆವೆನ್ಯೂಗೋಸ್ಕರ ಏನೋ ಮಾಡ್ತಿದ್ದಾರೆ ಅಂತ. ಇನ್ನೊಂದ್ ಸೈಡ್ ಆಫ್ ಕೂಡ ನಾನು ನೋಡ್ಬೋದಿತ್ತಲ್ಲ, ಈ ತರ ಹುಡುಗಿಗೆ ಹೆಲ್ಪ್ ಆಗ್ತಾ ಇದೆ, ಸ್ಕೂಲ್ಗೆ ಹೋಗ್ತಾಳೆ, ಹುಡುಗಿ ಒಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ, ಬಿಡುಗರು ಅವ್ಳು ಯೂಟ್ಯೂಬರೇ ಆದ್ಲು ಅಂತ ಇಟ್ಕೋ, ಎಷ್ಟು ರೆವೆನ್ಯೂ ಬರುತ್ತೆ. ಇವಾಗ ನಮ್ ಸೋನು ಗೌಡನೇ ತಗೋ, ಆದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಬಾರ್ದಾಗಿತ್ತು ಸೋನು ಗೌಡ ಅವರು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಎಜುಕೇಶನ್ ಇಸ್ ನಥಿಂಗ್ ಅಂತ ಅಂದ್ರಂತೆ. ಅದು ಕೂಡ ಅಲ್ಲಿ ಸೋನು ಗೌಡ ಅವರು ಹೇಳ್ಬಾರ್ದಾಗಿತ್ತು, ನಾನು ಇಂಜಿನಿಯರಿಂಗ್ ಬಿಟ್ಟೆ ಅಂತ ಹೇಳಿದ್ರಂತೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಇನ್ವೆಸ್ಟಿಗೇಷನ್ ಆಫೀಸರ್ ಯಾಕೆ ಬಿಟ್ಟಮ್ಮ ಅಂತ ಕೇಳಿದ್ರೆ ಎಜುಕೇಶನ್ ವೇಸ್ಟ್ ಅನ್ನಿಸ್ತು, ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದೆ ಅಂತೆಲ್ಲ ಹೇಳಿದ್ರಂತೆ. ಅದು ಕೂಡ ರಾಂಗ್, ಹತ್ರ ಹೇಳ್ಬಾರ್ದಾಗಿತ್ತು ಸೋನು ಗೌಡ ಅವರು. ಇಲ್ಲೇ ಅವ್ರು ಎಷ್ಟು ಮುದ್ದೆ ಅಂತ ಕಾಣುತ್ತೆ, ಯಾಕಂದ್ರೆ ಅವರು ನಿಜವಾಗ್ಲೂ ಅಷ್ಟು ಕ್ಲವರ್ ಆಗಿದ್ರೆ ಆಕ್ಟಿಂಗ್ ಅದು ಮಾಡ್ತಾ ಇದ್ರು, ಅವ್ರ ಮನ್ಸಲ್ಲಿ ಅದೇ ಇದ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಈ ತರ ಆಗುತ್ತೆ. ಸೋನು ಗೌಡ ಅವ್ರು ಒಂದ್ಸಲ ನೆಗೆಟಿವ್ ಆಗ್ತಾರೆ, ಅದನ್ನೇನು ಪಾಸಿಟಿವ್ ಮಾಡ್ಕೊಂಡು ಆಚೆ ಬಂದ್ರಪ್ಪ ಅನ್ನೋಷ್ಟೊತ್ತಿಗೆ ಇನ್ನೊಂದು ನೆಗೆಟಿವ್ ಮಾಡ್ಕೋತಾರೆ. ಎಕ್ಸಾಂಪಲ್ ಎಷ್ಟೋ ನೆಗೆಟಿವ್ ಇಟ್ಕೊಂಡು ಬಿಗ್ ಬಾಸ್ಗೆ ಹೋದ್ರು, ಬಿಗ್ ಬಾಸ್ ಇಂದ ಆಚೆ ಬಂದಾಗ ಒಂದ್ ಸ್ವಲ್ಪ ಪಾಸಿಟಿವಿಟಿ ತಗೊಂಡ್ರು, ಅದಾದ್ಮೇಲೆ ಮಾಲ್ದೀವ್ಸ್ಗೆ ಹೋದ್ರು, ಮಾಲ್ದೀವ್ಸ್ ಫೋಟೋಸ್ ಹಾಕಿದ್ರು, ಸಿಕ್ಕಾಪಟ್ಟೆ ನೆಗೆಟಿವ್ ಆಯ್ತು. ಅವ್ರು ಮಾತಾಡೋ ರೀತಿ, ಅವ್ರು ಎಲ್ಲ ಏನ್ ಮಾತಾಡಿದ್ರು ಕೂಡ ಟ್ರೋಲ್ಸ್ ಆಗ್ತಾ ಇದ್ರು. ಅದಾದ್ಮೇಲೆ ಸೇವಂತಿ ಅವ್ರು ಬಂದ್ರು, ಚಿಕ್ಕ ಹುಡುಗಿ, ಅವ್ಳು ಬಂದ ತಕ್ಷಣನೇ ಅವ್ರ ಲೈಫ್ ಎಲ್ಲ ಚೇಂಜ್ ಆಯ್ತು, ಪಾಸಿಟಿವ್ ಆಗಿ ಟರ್ನ್ ಆಯ್ತು. ಈ ದತ್ತು ಅನ್ನೋ ವರ್ಡ್ ಮತ್ತೆ ಮುಳುವಾಯ್ತು. ಅಟ್ಲೀಸ್ಟ್ ಅವ್ರಿಗೆ ಜೈಲ್ ಶಿಕ್ಷೆ ಆಗ್ದಂಗೆ ಎಷ್ಟೋ ಒಂದ್ ಸ್ವಲ್ಪ ದಂಡನೋ ಏನೋ ಕಟ್ಟಿಸ್ಕೊಂಡು ಅವ್ರನ್ನ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ, ನನಗೆ ತಿಳಿಸ್ಕೊಡಿ. ನಮ್ಮ ಸೋನು ಅವರು ಮಾಡಿದ್ದು ತಪ್ಪ ಅಂತ ನಾನು ಹೇಳಲ್ಲ, ಬಟ್ ಅವರಿಗೆ ಇಷ್ಟು ದೊಡ್ಡ ಶಿಕ್ಷೆ ನಿಜವಾಗ್ಲೂ ಅವರು ಇದಕ್ಕೆ ಯೋಗ್ಯಳ ಅಂತ ತಿಳಿಸ್ಕೊಡಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ನಾವೇ ಆಗ್ಲಿ ಅಂದ್ರೆ ರಸ್ತೆಯಲ್ಲಿ ಕುತ್ಕೊಂಡಿರೋ ಒಂದು ಕುತ್ಕೊಂಡಿರೋ ಯಾರೋದೊಬ್ರಿಗೆ ಒಂದು 10 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ, 1 ರೂಪಾಯಿ ಕಾಯಿನ್ 2 ರೂಪಾಯಿ ಕಾಯಿನ್ ಹುಡುಕ್ತಿವಿ. ಅಂತದ್ರಲ್ಲಿ ಒಂದು ಹುಡುಗಿನ ದತ್ತು ತಗೊಂಡು ಅವ್ರು ವಿಡಿಯೋ ಮಾಡೋದ್ ಬಿಡಿಗುರು, ಬೇರೆಯವ್ರಿಗೆ ಎಷ್ಟು ಹೆಲ್ಪ್ ಮಾಡಿದಾರೋ ಅದು ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತಲ್ವಾ. ಸೊ ಆ ತರ ಮಾಡಿರೋರ್ಗೆ ಈ ತರ ಕರ್ಕೊಂಡ್ ಬರ್ಬೇಕು ಅಂತ ಅನ್ಸಿರುತ್ತೇನೋ, ಇನ್ನೋಸೆಂಟ್ ಆಗಿ ಯೋಚನೆ ಮಾಡಿರ್ತಾರೇನೋ. ಸೊ ಇದೊಂದ್ ಸಲ ಕ್ಷಮಿಸ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಡ್ಬೇಕು ಅಂತ ನನಗೂ ಕೂಡ ಅನ್ಸುತ್ತೆ. ನನಗೂ ಕೂಡ ತುಂಬಾ ರಿಗ್ರೆಟ್ ಆಗುತ್ತೆ, ನಾನು ಅಷ್ಟು ಇದ್ರಾಗೆ ಮಾತಾಡಬಾರ್ದಾಗಿತ್ತೇನೋ ನನ್ನ ವಿಡಿಯೋಲಿ ಅಂತ. ಇಷ್ಟೇ ನಾನು ಈ ವಿಡಿಯೋಲಿ ಮಾಡಬೇಕಾಗಿದ್ದು. ನನಗೆ ಆಕ್ಚುಲಿ ಎಲ್ಲರೂ ಹೇಳಿದ್ರು ಯಾಕೆ ಇದು ಮಾಡ್ತೇವೆ ಬಿಟ್ಟಾಕು ಅಂತ, ಬಟ್ ಸ್ಟಿಲ್ ನಾನು ತಪ್ಪು ಮಾಡಿದೆ ಅಂತಾಗ ನನಗೊಂದು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋಕೆ. ಮತ್ತೆ ಸೋನು ಗೌಡರ ಬಗ್ಗೆ ಕೂಡ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ, ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.